ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಪ್ರಜ್ವಲ್ ಕೇಸ್ನಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಘೋರ ಅಪರಾಧ ನಡೆದಿದೆ. ಎಲ್ಲ ಗೊತ್ತಿದ್ರೂ ಕೂಡ ರಾಕ್ಷಸನ ಪರ ಪ್ರಚಾರ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಷ್ಟು ದೊಡ್ಡ ಕ್ರಿಮಿನಲ್ ದೇಶದಿಂದ ಹೇಗೆ ಸುಲಭವಾಗಿ ತಪ್ಪಿಸ್ಕೊಂಡ್ರು? ಪ್ರಜ್ವಲ್ ಪೆನ್ಡ್ರೈವ್ ಕೇಸ್, ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರ ಕಿಡಿನುಡಿ ಈ ರೀತಿಯಾಗಿದೆ. ಒಂದು ಕಡೆಗೆ ಅಪರಾಧಿಗಳಿಗೆ ಮತ್ತಷ್ಟು ಗ್ಯಾರಂಟಿಯ ಸುರಕ್ಷತೆಯನ್ನೇನಾದ್ರೂ ಕೊಡೋದಕ್ಕೆ ಹೊರಟಿದ್ಯಾ ಬಿಜೆಪಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಕೈಸರ್ಗಂಜ್ನಿಂದ ಕರ್ನಾಟಕದವರೆಗೂ ಅಂದ್ರೆ ದೇಶದಾದ್ಯಂತ ಎಲ್ಲೆಲ್ಲಿ ಬೆಚ್ಚಿ ಬೀಳಿಸುವಂತಹ ಅತ್ಯಾಚಾರ ಪ್ರಕರಣಗಳು ನಡೆದಿತ್ತು ಅದನ್ನೆಲ್ಲ ಕೋಟ್ ಮಾಡಿದ್ದಾರೆ. ಉನ್ನಾವೋದಿಂದ ಉತ್ತರಾಖಂಡ್ ವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ ದೇಶದಲ್ಲಿ. ಮತ್ತು ಇಂಥವರ ಪರವಾಗಿ ಮತಯಾಚನೆ ಮಾಡಿದ್ದು ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಇಂತಹ ರಾಕ್ಷಸರಿಗೆ ಆನೆ ಬಲವನ್ನ ತರ್ತಾ ಇದೆ, ಪ್ರಚೋದನೆಯನ್ನ ಇನ್ನಷ್ಟು ಅವರಿಗೆ ಕೊಡ್ತಾ ಇದೆ, ಅವರ ಉತ್ಸಾಹ ಜಾಸ್ತಿ ಆಗ್ತದೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೆ. ಹೇಗೆ ಇದು, ಯಾಕಿದು ಅನ್ನೋ ಪ್ರಶ್ನೆಯನ್ನ ಕೇಳೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರ ಟ್ವೀಟ್ ನ ಸಾರಾಂಶ ಕಂಡು ಬರ್ತಾ ಇದೆ. ಆ ಮೂಲಕ ಎಲೆಕ್ಷನ್ ಮುಗಿಯೋ ತನಕ ಅತಿ ದೊಡ್ಡ ಅಸ್ತ್ರವಾಗಿ ನಾವಿದನ್ನ ಬಿಜೆಪಿ ವಿರುದ್ಧ ಕೂಡ ಬಳಸ್ಕೊಳ್ತೀವಿ ಅನ್ನೋದು ರಾಹುಲ್ ಗಾಂಧಿ ಅವರ ಈ ಟ್ವೀಟ್ ನ ಮೂಲಕ ಸ್ಪಷ್ಟವಾಗ್ತಾ ಇದೆ. ಹಿಂದಿಯಲ್ಲಿರುವಂತಹ ಟ್ವೀಟ್ ನ ಸಾರಾಂಶವನ್ನ ನಾವು ಈಗಷ್ಟೇ ತಿಳಿಸ್ತಾ ಇದ್ವಿ. ಮೋದಿ ಅವರು ಮೌನ ವಹಿಸಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಹಾಗೆ ಎಲ್ಲ ಗೊತ್ತಿದ್ರು ಹೈವಾನ್ ಅಂದ್ರೆ ರಾಕ್ಷಸನ ಪರವಾಗಿ ಪ್ರಚಾರ ಯಾಕೆ ಅಂತ ಡೀಟೇಲ್ಸ್ ಕೊಡ್ತಾರೆ ರವೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವೀಶ್, ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋದು ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಪ್ರಬಲ ಅಸ್ತ್ರವಾಗಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರಗಳನ್ನ ಕೋಟ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮಮತಾ, ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಮಾಜಿ ಪ್ರಧಾನಿಯ ಒಬ್ಬರ ಕುಟುಂಬ, ಆ ಕುಟುಂಬದ ಒಬ್ಬ ಸದಸ್ಯನ ಮೇಲೆ ಈ ಒಂದು ಆರೋಪ ಬಂದಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸುದ್ದಿಯಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಅಪರಾಧ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ದೇಶದಿಂದ ಹೇಗೆ ವಿದೇಶಕ್ಕೂ ಹೋಗಿದ್ದು ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಾ ಇದೆ. ಏಕೆಂದರೆ ಸಹಜವಾಗಿ ಬಿಜೆಪಿಯವರು ಯಾವ ರೀತಿ ಪ್ರಿಯಾಂಕಾ ಗಾಂಧಿ ಮೇಲೆ ಅಟ್ಯಾಕ್ ಮಾಡಿದ್ರು, ನಿಮ್ಮ DCM ಮತ್ತು CM ಅನ್ನ ಕೇಳಿ ಅಂತ ಮೋದಿ ಅವರು ಯಾವ ರೀತಿ ಹೇಳಿದ್ರು, ನಿಮ್ಮದೇ ಸರ್ಕಾರ ಇತ್ತು ಅಂತಲೂ ಕೂಡ ಆ ಒಂದು ಅಮಿತ್ ಶಾ ಅವರು ಕೂಡ ಹೇಳಿದ್ರು, ಅದನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳಬೇಕಾಗಿತ್ತು, ಇಷ್ಟು ದಿನ ಪ್ರಕರಣ ಆಗಿದ್ರು ಕೂಡ ಸುಮ್ಮನಿದ್ದೇಕೆ ಅಂತ ಬಿಜೆಪಿಯವರು ಯಾವಾಗ ಅಟ್ಯಾಕ್ ಮಾಡಿದ್ರು, ಈಗ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ದೇಶದಾದ್ಯಂತ ಅಟ್ಯಾಕ್ ಮಾಡ್ತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅಂದರೆ ಮಹಿಳೆಯರ ಮೇಲೆ ಒಂದು ರೀತಿಯಲ್ಲಿ ಘೋರ ಅಪರಾಧಗಳನ್ನು ಎಸಗಿದಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿಯವರು ಮೌನ ಯಾಕೆ ತಾಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಆ ಒಂದು ರಾಕ್ಷಸ ಅಂದರೆ ನೂರಾರು ಹೆಣ್ಣು ಮಕ್ಕಳ ಶೋಷಣೆ ಮಾಡಿದಂಥ ರಾಕ್ಷಸನ ಪರ ಇವರು ಓಟ್ಗಾಗಿ ಏಕೆ ಪ್ರಚಾರ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ವಿದೇಶಕ್ಕೆ ಓಡಿ ಹೋಗಿದ್ದೇಕೆ, ಯಾರ ರಕ್ಷಣೆಯ ಮೂಲಕ ವಿದೇಶಕ್ಕೆ ಓಡಿ ಹೋಗಿದ್ದು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾಪದ ಮೂಲಕ ಎಲ್ಲೋ ಒಂದು ಕಡೆ ನಾರಿ ಶಕ್ತಿ ಮತ್ತು ಮಹಿಳೆಯರ ಗೌರವ ಬಗ್ಗೆ ಮಾತನಾಡುವಂಥ ಬಿಜೆಪಿಯ ನಾಯಕರು ಇದ್ರ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿ ಇದನ್ನೇ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಸಹಜವಾಗಿ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ನಿರಂತರವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ನಿನ್ನೆ ಅಮಿತ್ ಶಾ ಅವರು ಸ್ಪಷ್ಟನೆ ಕೊಟ್ಟಿದ್ದರೂ ಕೂಡ ರಾಹುಲ್ ಗಾಂಧಿ ಅವರು ರಾಜಕೀಯವಾಗಿ ಆಗಿರ್ಬೋದು ಮತ್ತು ಆ ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಆಗಿರ್ಬೋದು ಅಟ್ಯಾಕನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ, ಮೋದಿಯವರ ರಾಜಕೀಯ ಕುಟುಂಬದ ಭಾಗ ಆಗಿರೋದೇ ಅಪರಾಧಿಗಳಿಗೆ ಸುರಕ್ಷತೆಯ ಗ್ಯಾರಂಟಿ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ.
ಅಂದರೆ ಯಾರು ಬೇಕಾದರೂ ಅವ್ರ ಜೊತೆ ಸೇರಿಕೊಂಡ್ರೆ ಅವರು ಸೇಫ್ ಆಗ್ತಾರಾ ಅನ್ನೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ BJP ಯಾವ ರೀತಿ ಕೌಂಟರ್ ಕೊಡುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ನಿನ್ನೆ ಅಮಿತ್ ಶಾ ಅವರು ಸ್ಪಷ್ಟನೆ ಕೊಟ್ಟಿದ್ರು ಕೂಡ, ಅಂದರೆ NDA ಭಾಗ ಅಷ್ಟೇ, ಹಾಗಾಗಿ ಎಲ್ಲವನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳ ಮೇಲಿನ ಗೌರವ ಮತ್ತು ಆ ನಾರಿ ಶಕ್ತಿ ಮೇಲೆ ಇರ್ತಕ್ಕಂಥ BJPಗಿರಂಥ ಬದ್ಧತೆ ಏನಿದೆ ಅದು ಮುಂದುವರಿಯುತ್ತೆ ಅನ್ನೋ ಮಾತುಗಳನ್ನು ಕೂಡ ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗಾಗಿ ಈ ರಾಜಕೀಯ ಜಟಾಪಟಿ ಇನ್ನಷ್ಟು ಜೋರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 2ನೇ ಹಂತದ ಚುನಾವಣೆ ಮುಗಿದು 3ನೇ ಹಂತದ ನಂತರವೂ ಕೂಡ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.